ಬಳ್ಳಾರಿ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಮನ. ಇದು ದರ್ಶನ್ಗೆ ಸಂಬಂಧಪಟ್ಟಂತಹ ಬೆಳವಣಿಗೆಯ ಸುದ್ದಿ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಇದ್ದಾರೆ. ನಿನ್ನೆ ಬರಬೇಕಿತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ತಾಯಿ ಮೀನಾ ತೂಗುದೀಪ. ಆದ್ರೆ ನಿನ್ನೆ ಕಾರಣಾಂತರಗಳಿಂದ ಬರೋಕಾಗ್ಲಿಲ್ಲ. ದರ್ಶನ್ ಪತ್ನಿ ಬಂದು ತಮ್ಮ ಪತಿ ದರ್ಶನ್ಗೆ ಒಂದಷ್ಟು ಸಾಮಗ್ರಿಗಳನ್ನು ಕೊಟ್ಟು ಹೋಗಿದ್ದಾರೆ. ಅದನ್ನ ದರ್ಶನ್ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಇವತ್ತು ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗುತ್ತೆ. ಮತ್ತೆ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಏನಾಗುತ್ತೆ ಅನ್ನೋ ಟೆನ್ಷನ್ ಇದೆ. ಮತ್ತೊಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಈ ನಡುವೆ ಮೊನ್ನೆ ಪತ್ನಿಗೆ ಕರೆ ಮಾಡಿ 5 ನಿಮಿಷ ಮಾತನಾಡಿದ್ರು ದರ್ಶನ್. ಗಮನಿಸ್ತಾ ಇದ್ದೀರಿ, ದರ್ಶನ್ ಪತ್ನಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಭೇಟಿಯನ್ನು ಕೊಟ್ಟಂತಹ ಕ್ಷಣ ಇದು. ಇತ್ತೀಚೆಗಷ್ಟೇ ಅಂದ್ರೆ ಲಾಸ್ಟ್ ಟೈಮ್ ಭೇಟಿಯಾದಂತಹ ದೃಶ್ಯ. ಇದೇ ತರನಾಗಿ ಇವತ್ತು ಕೂಡ ಬಂದು ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ಅವರು. ತುಂಬಾನೇ ಮೊನ್ನೆ ಮಾತನಾಡಬೇಕಿದ್ರೆ ಭಾವುಕರಾಗಿದ್ರಂತೆ. ನೋಡಬೇಕು ಬಾ ಅಂತ ಹೇಳಿದ್ರಂತೆ. ಹಾಗಾಗಿನೇ ನಿನ್ನೆ ಸಂಜೆ 4:30 ಬಳಿಕ ಅವರು ಜೈಲಿಗೆ ಬರಬಹುದು ಅಂತ ನಿರೀಕ್ಷೆ ಇತ್ತು. ಆದರೆ ನಿನ್ನೆ ಬಂದಿರಲಿಲ್ಲ. ಇವತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಬಂದು ಒಂದಷ್ಟು ಸಾಮಗ್ರಿಗಳನ್ನು ದರ್ಶನ್ರಿಗೆ ಕೊಟ್ಟು ಹೋಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ನಟ ದರ್ಶನ್ ಇದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಕುಟುಂಬಸ್ಥರು ಯಾರೇ ಬಂದರೂ ಕೂಡ ಅವರು ಕೊಟ್ಟಂತಹ ಒಂದಷ್ಟು ಐಟಮ್ಸ್ ಅನ್ನ ತಗೋಬೇಕು ಅಂದ್ರೂ ಕೂಡ ಅದರ ಪರಿಶೀಲನೆ ಆಗುತ್ತೆ ಸಿಬ್ಬಂದಿಯಿಂದ, ಪೊಲೀಸ್ ಅಧಿಕಾರಿಗಳಿಂದ. ಆ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆ ದೃಶ್ಯಾವಳಿಗಳನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಆ ಒಂದು ಪ್ರಕ್ರಿಯೆಯನ್ನು ಮುಗಿಸಿ ತಮ್ಮ ಪತ್ನಿ ತಂದಂತಹ ಬ್ಯಾಗ್ ಅನ್ನ ದರ್ಶನ್ ತೆಗೆದುಕೊಂಡು ಹೋಗ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ವಿನಾಯಕ್, ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ತಾಯಿ ಮೀನಾ ತೂಗುದೀಪ ಬರಬೇಕಿತ್ತು. ಆದ್ರೆ ಕಾರಣಾಂತರಗಳಿಂದ ಬರಲಿಲ್ಲ, ಭೇಟಿ ರದ್ದಾಯಿತು. ಇವತ್ತು ಬಂದಿದ್ದಾರೆ ವಿಜಯಲಕ್ಷ್ಮಿ. ಭೇಟಿ ಆದ್ರ ಏನಾಯ್ತು ಬೆಳವಣಿಗೆ ಈಗ ಅಂತ? ಖಂಡಿತ ಮಧುಶ್ರೀ, ಬೆಳಗ್ಗಿನ ಅಂದ್ರೆ ಜೈಲ್ ಸಿಬ್ಬಂದಿ ಒಂದೇ ಜೈಲಾಧಿಕಾರಿಗಳೊಂದಿಗೆ ಇಲ್ಲಿರ್ತಕ್ಕಂಥ ಅವರ ಸಹೋದರ ಕೂಡ ಬಂದು ಇಲ್ಲಿ ಭೇಟಿ ಮಾಡಿ ಪರ್ಮಿಷನ್ ಕೂಡ ತಗೊಂಡಿದ್ದಾರೆ ಜೈಲ್ ಭೇಟಿಗೋಸ್ಕರ. ಈಗ ಬಂದಿರ್ತಕ್ಕ ವಿಜಯಲಕ್ಷ್ಮಿ ಅವರು ಮತ್ತು ಅವ್ರ ಜೊತೆಗೆ ದರ್ಶನ್ ಅವರ ಸಹೋದರ ಜನಿಕರ್ ತೂಗುದೀಪ ಜೊತೆಗೆ ಅವರ ಇಬ್ಬರು ಲಾಯರ್ಗಳು ಚಾರ್ಜ್ ಶೀಟ್ ಗಳ ಜೊತೆಗೆ ಬಂದಿರುವಂತದ್ದು. ಪ್ರಮುಖವಾಗಿ ಇವತ್ತು ಏನಂತಂದ್ರೆ ನ್ಯಾಯಾಲಯ ಬಂದ್ರ ಅಂತ್ಯ ಆಗುತ್ತೆ. ಅಲ್ಲಿ ಕೋರ್ಟ್ ಅಲ್ಲಿ ಕೂಡ ಕಲಾಪ ನಡೀತಾ ಇರುವಂತದ್ದು. ಮತ್ತೊಂದು ಕಡೆ ಇವತ್ತು ವಕೀಲರು ಚಾರ್ಜ್ ಶೀಟ್ ಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು. ಇದಕ್ಕೂ ಕೂಡ ಇದು ಮಹತ್ವದ ಭೇಟಿ ಆಗಿರುತ್ತೆ. ಯಾಕಂದ್ರೆ ಸುಮಾರು ಅರ್ಧ ಗಂಟೆಗಳ ಕಾಲ ಜೈಲು ಸಂದರ್ಶಕರ ಕೊಠಡಿಗಳಲ್ಲಿ ಮಾತನಾಡಿರತಕ್ಕಂಥ ದರ್ಶನ್ ಅವರು ಮುಂದಿನ ಬೇಲಿನ ಬಗ್ಗೆ ಯಾವ ರೀತಿ ಕಾನೂನನ್ನ ಹೋರಾಟ ಮಾಡಬೇಕು ಮತ್ತು ಇನ್ನಿತರ ವಿಚಾರಗಳನ್ನು ಕೂಡ ಮಾತನಾಡಲಿದ್ದಾರೆ. ಇದು ಜೈಲಿಗೆ ಬಂದಾಗಂತೂ ಕೂಡ 2 ದಿನಗಳ ಭೇಟಿ, 2 ಬಾರಿಯ ಭೇಟಿ ಆಯ್ತು. ಇದು 3ನೇ ಬಾರಿಯ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಇವತ್ತು ನ್ಯಾಯಾಲಯ ಬಂಧನ ವಿಸ್ತರಣೆ ಅಂತ್ಯ ದಿನ ಒಂದಾದ್ರೆ ಮತ್ತೊಂದು ಕಡೆ ವಿಸ್ತರಣೆ ಆಗುವ ಆತಂಕ ಕೂಡ ಇರುವಂತದ್ದು. ಜೊತೆಗೆ ಇವತ್ತು ಲಾಯರ್ ಬಂದಿರೋದಾಗಿ ಮಹತ್ವದ ಭೇಟಿ ಇದಾಗಿರುವಂತದ್ದು. ಮಹತ್ವದ ಮಾತುಕತೆಗಳನ್ನು ಈಗಾಗಲೇ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಸುಮಾರು ವಿಜಯಲಕ್ಷ್ಮಿ ಅವರು ಕೂಡ ಬಂದಾಗ 2 ಬ್ಯಾಗ್ಗಳೊಂದಿಗೆ ಬಂದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ವಾರಗಳ ಕಾಲ ಪ್ರತಿ 1 ವಾರಗಳಿಗೆ ಒಮ್ಮೆ ಬಂದು ಮಾತ್ರ ಭೇಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಬೇಕಾಗಿರುವಂತಹ ಬಟ್ಟೆಗಳನ್ನಾಗಿರ್ಬೋದು, ಡ್ರೈ ಫ್ರೂಟ್ಸ್ ಗಳನ್ನಾಗಿರ್ಬೋದು ಮತ್ತು ಇನ್ನಿತರೆ ವಸ್ತುಗಳನ್ನ ಜೈಲ್ಗಳಲ್ಲಿ ಒಳ ಪ್ರವೇಶಿಸುವಂತ ಅವಕಾಶ ಇರುವಂತ ಮಾತ್ರ ವಸ್ತುಗಳನ್ನ ತೆಗೆದುಕೊಂಡು ವಿಜಯಲಕ್ಷ್ಮಿ ಅವರು ಮತ್ತು ಅವರ ಸಹೋದರ ಜನಕರ್ ಅವರು ಬಂದಿರುವಂತದ್ದು. ಬಂದಾಗ ಇರತಕ್ಕಂತ ಜೈಲ್ ಚೆಕ್ಅಪ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಪ್ರೊಸೀಜರ್ ಮಾಡಿ ಎಲ್ಲವನ್ನೂ ಕೂಡ ಬ್ಯಾಗ್ ಗಳನ್ನ ಚೆಕ್ ಮಾಡುವ ಮೂಲಕ ಒಳಗೆ ಬಿಟ್ಟಿದ್ದಾರೆ. ಈಗ ದರ್ಶನ್ ಅವರು ಕೂಡ ಅವರು ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇದ್ರು. ಅಲ್ಲಿಂದ ಕೂಡ ನೇರವಾಗಿ ಈಗ ಸಂದರ್ಶಕರ ಕೊಠಡಿಗೆ ಬಂದಿರುವಂತದ್ದು. ಅದರಲ್ಲೂ ಕೂಡ ವೈಟ್ ಟಿ ಶರ್ಟ್ ಮತ್ತು ಬ್ಲೂ ಜೀನ್ಸ್ ಅನ್ನ ಹಾಕೊಂಡಿರುತ್ತದೆ. ಅದ್ರಲ್ಲೂ ಕೂಡ 2 ಬ್ಯಾಗ್ ಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಬರುವಂತ ದೃಶ್ಯನೂ ಕೂಡ ಗಮನಿಸಬಹುದು. ಅಂದ್ರೆ ಒಬ್ಬ ಸ್ಟಾರ್ ನಟ ಬಳ್ಳಾರಿ ಜೈಲಿನಲ್ಲಿ ಯಾವ ರೀತಿ ಇರಬೇಕು ಅನ್ನೋ ದೃಶ್ಯನೂ ಕೂಡ ನಿಜಕ್ಕೂ ಕೂಡ ನೋಡಬಹುದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರತಕ್ಕಂಥ ರಾಜ್ಯಾತಿಥ್ಯ ಬಳ್ಳಾರಿ ಸೆಂಟರ್ ನಲ್ಲಿ ಅದು ಸಿಗ್ತಾ ಇಲ್ಲ ಅನ್ನೋದಕ್ಕೆ ನಿದರ್ಶನ ಆಗುತ್ತೆ. ತಮ್ಮ ಬ್ಯಾಗ್ ಗಳನ್ನ ತಾವೇ ಕೈಯಲ್ಲಿ ಹಿಡಿದುಕೊಂಡು ನೇರವಾಗಿ ಜೈಲು ಸಂದರ್ಶಕರ ಕೊಠಡಿಗೆ ಬಂದಿರುವಂತದ್ದು. ಈಗ ಮಾತುಕತೆ ಕೂಡ ಪ್ರಾರಂಭವಾಗಿರುವಂತದ್ದು. ಪ್ರಮುಖವಾಗಿ ಈಗ ಲಾಯರ್ಗಳ ಜೊತೆಗೆ ಫಸ್ಟ್ ಮಾತನಾಡ್ತಾ ಇದ್ದಾರೆ. ಸುಮಾರು ಈಗ ಚಾರ್ಜ್ ಶೀಟ್ ಇರ್ತಕ್ಕಂಥ ಅಂಶಗಳು ಯಾವ್ಯಾವುದು, ಅದರಲ್ಲಿ ಕೂಡ ದರ್ಶನ್ ಅವರ ಹೇಳಿಕೆ ಏನೇನಿದೆ, ಯಾವ್ಯಾವ ರೀತಿಯ ಕಾನೂನು ಹೋರಾಟ ಆಗುತ್ತೆ, ಮುಂದೆ ಬೇಲಿಗೆ ಮುಳುವಾಗುವಂತಹ ಸಾಕ್ಷಿಗಳಿದ್ದಾವ ಅಥವಾ ಚಾರ್ಜ್ ಶೀಟ್ ಗಳಲ್ಲಿ ಅಂಶಗಳಿದ್ದಾವ, ಎಲ್ಲವನ್ನೂ ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ತಾಯಿ ಮೀನಾ ತೂಗುದೀಪ ಅವರು ಬರಬೇಕಾಗಿತ್ತು. ಆದ್ರೆ ಕೋರ್ಟ್ ಕಲಾಪ ಇರುವ ಸಂದರ್ಭದಲ್ಲಿ ಮತ್ತು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳ ಸಂಗ್ರಹ ಇತ್ತು ಮತ್ತು
ಇನ್ನಿತರ ವಿಚಾರಕವಾಗಿ ಬಂದಿರಲಿಲ್ಲ. ಹೀಗಾಗಿ ಇವತ್ತು ದರ್ಶನ್ ಅವರ ಪತ್ನಿ ಮತ್ತು ದಿನಕರ್ ಅವರು ಜೊತೆಗೆ ಲಾಯರ್ ಒಂದಿಗೆ ಬಂದು ಈಗ ಜೈಲು ಸಂದರ್ಶನ ಕೊಠಡಿಗಳಲ್ಲಿ ಮಾತನಾಡ್ತಾ ಇದ್ದಾರೆ ಮಧುಶ್ರೀ. ವಿನಾಯಕ್, ತಾಯಿ ಬರ್ತಾರೆ ಅಂತ ಇತ್ತು, ಯಾಕಂದ್ರೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದ್ಮೇಲೆ ಅವರ ತಾಯಿ ಒಮ್ಮೆಯೂ ಕೂಡ ಬಂದಿಲ್ಲ. ಬರುವಂತಹ ನಿರೀಕ್ಷೆಯನ್ನ ದರ್ಶನ್ ಕೂಡ ಇಟ್ಕೊಂಡಿದ್ರು, ಇವತ್ತಾದ್ರೂ ಬರಬಹುದು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಯಾವ ಕಾರಣಕ್ಕೆ ಬರ್ಲಿಲ್ಲ ಅಂತ? ಖಂಡಿತ ಮಧುಶ್ರೀ, ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಬಂದು ಇವತ್ತಿಗೆ 14 ದಿನಗಳು ಕಳೀತಾ ಬಂತು. ಪರಪ್ಪನ ಆಗ್ರಹ ಜೈಲಲ್ಲಿ ಏನಿತ್ತಂದ್ರೆ ಅವರ ಡಿ ಗ್ಯಾಂಗ್ ಏನ್ ಹೇಳ್ತಾ ಇದ್ರು ಅದೆಲ್ಲ ಒಟ್ಟಿಗೆ ಇತ್ತು, ಎಲ್ಲರ ಜೊತೆ ಸರಿಯಾಗಿ ಮಾತನಾಡ್ತಾ ಇದ್ರು, ರಾಜಾಚಿತ್ತೆ ಕೂಡ ಇತ್ತು. ಹೀಗಾಗಿ ಅಷ್ಟೊಂದು ಒಂಟಿತನ ಕಾಡ್ತಾ ಇರಲಿಲ್ಲ. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಹೇಗಿದೆ ಅಂತಂದ್ರೆ ವಾತಾವರಣ, ಅವರನ್ನ ಪ್ರತ್ಯೇಕವಾಗಿ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಅದರಲ್ಲೂ ಕೂಡ 15ನೇ ಸೆಲ್ ಹಾಕಿರೋದ್ರಿಂದಾಗಿ ಅಲ್ಲಿ ಯಾರು ಸಾಮಾನ್ಯ ಖೈದಿಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾಗಿರ್ಬೋದು, ಯಾರು ಕೂಡ ಅವ್ರನ್ನ ಮಾತನಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಸಾಕಷ್ಟು ಒಂಟಿತನ ಕಾಡ್ತಾ ಇದೆ. ಏನ್ ಮೊನ್ನೆ ಅಂದ್ರೆ ಕಳೆದ 2 ದಿನಗಳ ಹಿಂದ್ಗಡೆ ವಿಜಯಲಕ್ಷ್ಮಿ ಅವರಿಗೆ ಫೋನ್ ಪ್ರಿಸನ್ ಕಾಲ್ ಸಿಸ್ಟಮ್ ಮಾಡಿ, ಅಂದ್ರೆ UTP ಕೈದಿಗಳಿಗೆ ಪ್ರಿಸನ್ ಕಾಲ್ ಸಿಸ್ಟಮ್ ಮಾಡಿ ಅಲ್ಲಿ ಮಾತನಾಡುವಂತ ಅವಕಾಶ ಇರುತ್ತೆ. ಮಾತನಾಡೋ ಸಂದರ್ಭದಲ್ಲಿ ಕೂಡ ಅವರು ನಾಳೆಗೆ ಬನ್ನಿ ಅಂತ ಹೇಳಿದ್ರು. ಜೊತೆಗೆ ಅವರ ತಾಯಿ ಮೀನಾ ತುಗುದಿ ಅವ್ರ ಜೊತೆಗೂ ಮಾತನಾಡ್ತಾ ಬನ್ನಿ ಅಂತ ಹೇಳಿದ್ರು. ಹೀಗಾಗಿ ಬರುವ ನಿರೀಕ್ಷೆಯಲ್ಲಿ ಕೂಡ ದರ್ಶನ್ ಅವರಿದ್ರು. ತಾಯಿಯ ಮುಖವನ್ನ ನೋಡ್ಬೇಕು, ಮಾತನಾಡಿಸ್ಬೇಕನ್ನ ಆಸೆ ಸಾಕಷ್ಟು ಇರುವಂತ ವಿಚಾರವನ್ನು ಕೂಡ ಹಂಚ್ಕೊಂಡಿದ್ರು. ಮತ್ತು ಜೈಲು ಸಿಬ್ಬಂದಿಗಳ ಜೊತೆ ಮಾತನಾಡಬೇಕಾದ್ರೆ ತಾಯಿಯ ಬಗ್ಗೆ ಪದೇ ಪದೇ ಕನವರಿಕೆ ಮಾಡ್ತಾ ಇರೋ ಮಾಹಿತಿ ಕೂಡ ಬಂದಿರುವಂತದ್ದು. ಹೀಗಾಗಿ ತಾಯಿ ಬರುವಂತ ನಿರೀಕ್ಷೆ ಇತ್ತು. ಆದ್ರೆ ಈಗ ಕೋರ್ಟ್ ಕಲಾಪ ಇವತ್ತು ನ್ಯಾಯಾಂಗ ವಿಸ್ತರಣೆ ಅಂತ ಇದೆ. ಹೀಗಾಗಿ ಕೋರ್ಟ್ ಕಲಾಪ ಇರುವಂತದ್ದು ಕೆಲವೊಂದಿಷ್ಟು ವಿಚಾರವಾಗಿ ಅಂದ್ರೆ ಕಾರಣಾಂತರಗಳಿಂದ ಮೀನಾ ತುಗುದಿತ್ತವರು ಅಂದ್ರೆ ದರ್ಶನ್ ಅವರ ತಾಯಿಯವರು ಬರ್ತಾ ಇಲ್ಲ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ಕೇವಲ ಅವರ ಪತ್ನಿ ಮತ್ತು ಅವರ ಸಹೋದರ ದಿನಕರ್ ಜೊತೆಗೆ ಲಾಯರ್ ಮಾತ್ರ ಬಂದಿದ್ದಾರೆ ಮಧುಶ್ರೀ. ಓಕೆ, ಧನ್ಯವಾದ ವಿನಾಯಕ್.